ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಡಿಪಿಐ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಮಂಜೇಶ್ವರ ಸಿಎಚ್ಸಿ ಆಸ್ಪತ್ರೆಗೆ ಪ್ರತಿಭಟನಾ ಮಾರ್ಚ್. ಸಾರ್ವಜನಿಕರಿಗೆ ಅಗತ್ಯ ಚಿಕಿತ್ಸಾ ಸೌಲಭ್ಯಗಳು ಒದಗಿಸಬೇಕೆಂದು ಆಗ್ರಹಿಸಿ. ಕಾಲಚಕ್ರದಲ್ಲಿ ಮರೆಯಾದ ವಿಎಸ್ ಎಂಬ ಯುಗ ಪುರುಷ, ನೋವಿನ ಕಡಲಿನಲ್ಲಿ ಕಾಸರಗೋಡಿನ ಜನತೆ. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಿಸುವುದರಲ್ಲಿ ವಿಳಂಬ, ಎಸ್ಎಫ್ಐ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಆಂದೋಲನ. ಪಾಣತ್ತೂರ್ ನದಿಯಲ್ಲಿ ಕಾಣೆಯಾದ ಕರ್ನಾಟಕ ಮೂಲದ ವ್ಯಕ್ತಿಯ ಮೃತದೇಹ ಪತ್ತೆ, ಬೆಳಗಾವಿ ನಿವಾಸಿ ದುರ್ಗಪ್ಪ ಮೃತ ದುರ್ದೈವಿ. ಭತ್ತದ ಕೃಷಿಯಲ್ಲಿ ಸಕ್ರಿಯರಾಗಿದ್ದಾರೆ 80 ವರ್ಷ ಹರೆಯದ ಪೈವಳಿಕೆಯ ಅಬ್ದುಲ್ಲಾ ಹಾಜಿ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಸಿಎಚ್ಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಔಷಧಿಗಳ ಕೊರತೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅಗತ್ಯ ಚಿಕಿತ್ಸಾ ಸೌಲಭ್ಯಗಳು ಒದಗಿಸಬೇಕೆಂದು ಆಗ್ರಹಿಸಿ ಎಸ್ಡಿಪಿಐ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಆಸ್ಪತ್ರೆಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಎಸ್ಡಿಪಿಐ ಜಿಲ್ಲಾ ಸಮಿತಿಯ ಸದಸ್ಯ ಅಶ್ರಫ್ ಬಡಾಜೆ ಉದ್ಘಾಟಿಸಿದರು. ಮಂಜೇಶ್ವರ ಸಿಎಚ್ಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಔಷಧಿಗಳ ಕೊರತೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅಗತ್ಯ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಎಸ್ಡಿಪಿಐ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಆಸ್ಪತ್ರೆಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಮಂಜೇಶ್ವರ ಉಪನೋಂದಣಿ ಕಚೇರಿ ಪರಿಸರದಿಂದ ಆರಂಭಗೊಂಡ ಮಾರ್ಚ್ ಅನ್ನು ಪೊಲೀಸರು ಆಸ್ಪತ್ರೆ ಪ್ರವೇಶ ದ್ವಾರದಲ್ಲಿ ತಡೆದರು. ಆಸ್ಪತ್ರೆ ಮುಂಭಾಗದಲ್ಲಿ ನಡೆದ ಧರಣಿಯನ್ನು എസ്ഡിപിഐ ജില്ലാ സമിതിಯ സദസ്യ അഷ്റഫ് ബഡാജെ ഉദ്ഘാടിಸಿದರು. ഇവിടുത്തെ ജനപ്രതിനിധികൾ, ബ്ലോക്ക് പഞ്ചായത്തിന്റെ പ്രസിഡന്റ്, ബ്ലോക്ക് പഞ്ചായത്തിന്റെ വൈസ് പ്രസിഡന്റ്, അതുപോലെ തന്നെ ജില്ലാ പഞ്ചായത്ത് അംഗം, അതുപോലെ തന്നെ ബ്ലോക്ക് പഞ്ചായത്ത് ഹെൽത്ത് സ്റ്റാൻഡിംഗ് കമ്മിറ്റി ചെയർമാൻ, അതുപോലെ തന്നെ MLA, MP അടക്കമുള്ളവർ ഒന്ന് രാവിലെ ഒരു 11 മണിക്ക് ഹോസ്പിറ്റലിന്റെ പരിസരത്തേക്കൊന്ന് വന്ന് ഒരു 10 മിനിറ്റെങ്കിലും ഇതിന്റെ അകത്ത് കയറി നിന്ന് നോക്കണം. ഇവിടത്തെ പാവപ്പെട്ട ജനങ്ങൾ കഷ്ടപ്പെടുന്ന കാഴ്ച നിങ്ങൾക്ക് കാണാൻ പറ്റും. വെറും ഒരു ഡോക്ടറിനെ വെച്ച് 500ഓളം വരുന്ന രോഗികൾക്ക് ദിവസം 250-300 OPT കേട്ട് കൊടുത്തും കൊണ്ട് 500ഓളം വരുന്ന രോഗികളിൽ പലരും തിരിച്ചു പോകുന്ന അവസ്ഥയാണ് നാം കാണുന്നത്. ಗ್ರಾಮ ಪಂಚಾಯತ್ ಸಮಿತಿ ಅಧ್ಯಕ್ಷ ಸಲಾಂ ಮಂಜೇಶ್ವರ ಅಧ್ಯಕ್ಷತೆ ವಹಿಸಿದ್ದರು. ಮಂಡಲಾಧ್ಯಕ್ಷ ಶರೀಫ್ ಪಾವೂರು, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಮನ್ ಹಮೀದ್ ಹೊಸಂಗಡಿ, ಶಬೀರ್ ಪೊಸೋಟ್, ಸುಬೈರ್ ಮಂಜೇಶ್ವರ ಸೇರಿದಂತೆ ಹಲವಾರು ಪ್ರಮುಖರು ವಿವಿಧ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಜ್ವರ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ವ್ಯಾಪಕವಾಗಿ ವರದಿಯಾಗುತ್ತಿರುವ ಸ್ಥಿತಿಯಲ್ಲಿಯೂ ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರು ಹಾಗೂ ಔಷಧಿಗಳು ಲಭ್ಯವಿಲ್ಲದಿರುವುದು ಆರೋಗ್ಯದ ದೃಷ್ಟಿಯಿಂದ ಗಂಭೀರ ಸಮಸ್ಯೆ ಎನ್ನುವುದಾಗಿ ಪ್ರತಿಭಟನಾ ನಿರತರು ಆರೋಪಿಸಿದರು. ಹ್ಯಾರಿಸ್ ಉದ್ಯಾವರ ಸ್ವಾಗತಿಸಿ ನಿಯಾಜ್ ಕುಂಜತ್ತೂರು ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವಿಎಸ್ ಎಂಬ ಯುಗ ಪುರುಷ ಕಾಲಚಕ್ರದಲ್ಲಿ ಮರೆಯಾದಾಗ ರಾಜಕೀಯ ಕೇರಳ ಕಳೆದುಕೊಂಡದ್ದು ಭರಿಸಲಾಗದ ಹೋರಾಟಗಾರನನ್ನು. ವಿಎಸ್ ಎಂಬ ಎರಡಕ್ಷರ ಜನರ ಹೃದಯದಲ್ಲಿ ಆಳವಾದ ಪ್ರಭಾವ ಬೀರಿದೆ. ವಿಎಸ್ ಕಾಸರಗೋಡಿನೊಂದಿಗೂ ಬಹಳ ಹತ್ತಿರದ ಸಂಬಂಧವನ್ನಿಟ್ಟುಕೊಂಡಿದ್ದ ಮುಖಂಡರಾಗಿದ್ದರು. ಕಾಸರಗೋಡಿಗರು ವಿಎಸ್ನ ಅಗಲಿಕೆಯ ನೋವಿನಲ್ಲಿದ್ದಾರೆ. എസ് അച്യുതാനന്ദൻ എന്ന് പറഞ്ഞാൽ ഒരു മുഖ്യമന്ത്രി എന്നതിലുപരി ഒരു പ്രതിപക്ഷ നേതാവായിരിക്കുമ്പോഴും അദ്ദേഹം സാധാരണക്കാർക്കും അതുപോലെ തന്നെ പാവപ്പെട്ടവർക്കും വേണ്ടി ഒരുപാട് കാര്യങ്ങൾ ചെയ്തൊരു വ്യക്തിയാണ്. അതൊരു കേരളത്തെ സംബന്ധിച്ചിടത്തോളം ഒരു തീരാ നഷ്ടം തന്നെയാണ് അദ്ദേഹത്തിൻ്റെ വിയോഗമെന്നാണ് എനിക്ക് ഈ സമയം പറയാനുള്ളത്. അദ്ദേഹത്തെക്കുറിച്ച് വളരെ നല്ലൊരു നേതാവായിരുന്നു. ജനഹൃദയങ്ങളിൽ സ്ഥാനം പിടിച്ച നല്ലൊരു നേതാവ്. വളരെയധികം ദുഃഖമുണ്ട്. അദ്ദേഹത്തിന് നല്ലൊരു നേതാവാണ്, ഞങ്ങൾക്ക് പറ്റിയ നേതാവാണ്, ഞങ്ങളെ സഖാവാണ്. അദ്ദേഹം ഞങ്ങളെ പാർട്ടി കൊണ്ടുവരിച്ചൊരു സഖാവാണ്. അയാൾ ഞങ്ങൾക്ക് എപ്പോഴും ഒരു സഖാബ് തന്നെ, മരിച്ചിട്ടില്ല. ഞങ്ങൾ സഖാബ് മരിച്ചിട്ടില്ല. ധീരതയോട് നയിച്ചോളൂ ഞങ്ങൾ സഖാബ്. അയാളെ പോലത്തെ നല്ലൊരു ലീഡർ ഇനി മഷി ഇട്ട് നോക്കിയാലും കാണില്ല. അത്ര നല്ലൊരു മനുഷ്യനായിരുന്നു. അവരുടെ മരണത്തിൽ വളരെ ബേജാറുണ്ട്. അപ്പോൾ നമുക്ക് അതുപോലെ തന്നെ നേതാക്കന്മാർ ഇനി സമൂഹത്തിൽ വരണം, മാതൃക കാണണം അയാളെ പോലത്തെ ആൾ. ഇനി വരാൻ ഇനി സമയം കിട്ടില്ല അതുപോലത്തെ നല്ലൊരു ആളെ കിട്ടാൻ. ഭയങ്കര നല്ല വ്യക്തിയായിരുന്നു. ഇതുണ്ടായ ആണ് നല്ല ആൾ.
മരിച്ചാൽ എല്ലാവർക്കും സങ്കടം തന്നെ, ബേജാറ് തന്നെ. ഒരു പോരാളി നമ്മളെ വിട്ട് പിരിഞ്ഞ് പോയി, അതിൻ്റെ സങ്കടവും ദുഃഖവും സങ്കടമൊക്കെ ഉണ്ട്. പിന്നെ അങ്ങനെയുള്ള ഒരാൾ എനിക്ക് കിട്ടാൻ നമ്മുടെ മലയാള നാട്ടിന് കുറച്ച് ബുദ്ധിമുട്ടാണ്. നല്ലൊരു നേതാവായിരുന്നു, ജനങ്ങൾക്ക് അഴിമതിയില്ലാത്തൊരു നേതാവാണ്. കുറേ വർഷങ്ങളായിട്ട് കേരളത്തിന് വേണ്ടിയിട്ട് നല്ലൊരു പ്രവർത്തനം കാഴ്ചവെച്ച ഒരു മുഖ്യമന്ത്രി ആയിരുന്നു. പിന്നീടുള്ള കാലഘട്ടത്തിൽ രോഗശൈലിയിലായതുകൊണ്ട് കേരളത്തിന് വലിയൊരു നഷ്ടമാണ്. പാവങ്ങളെ ഒരു നേതാവായിട്ട് പ്രവർത്തിച്ചൊരു വ്യക്തിയാണ്. ചെറുപ്പം മുതലേ ചരിത്രം കാണുന്നത് അങ്ങനെയാണ്. ജോലിയിൽ പ്രവേശിച്ച് അവിടുത്തെ മുതലാളിമാരുടെ ഈ ശമ്പളം ശരിയായ രീതിയിൽ കൊടുക്കാത്തതിൻ്റെ പേരിൽ അവിടെ ഒരു യൂണിയൻ സംഘടിപ്പിച്ച് അതിൻ്റെ നേതാവായി പ്രവർത്തിച്ചൊരു വ്യക്തിയാണ്. പിന്നീട് അത് ആ കമ്പനി എത്തുകയും പിന്നീട് അവർക്ക് ശമ്പളം കൂട്ടിക്കൊടുക്കുകയും അങ്ങനെ പല കാര്യങ്ങൾ പ്രവർത്തിച്ച വ്യക്തിയാണ്. പിന്നെ രാഷ്ട്രീയത്തിലേക്ക് ഇറങ്ങി, പാർട്ടിയിൽ കയറിയതിന് ശേഷം പിന്നെ മുന്നോട്ട് ഓരോ പടിയും മുന്നോട്ട് പോയതല്ലാതെ പിന്നോട്ടുണ്ടായിട്ടില്ല. ലാസ്റ്റ് കേരളത്തിൻ്റെ ഒരു മുഖ്യമന്ത്രിയായിട്ട് പ്രവർത്തിക്കുകയും നല്ലൊരു ഭരണം കാഴ്ചവെക്കുന്നതിന് ശേഷം VS അച്യുതാനന്ദൻ ഇവിടെ വാങ്ങി. ഇയാൾ നല്ല ആളാണ്, അച്യുതാനന്ദൻ എത്രയോ നല്ലതാണ്. അതിന് മുമ്പ് ഇരിക്കണമല്ലോ അവനങ്ങനെ, ഇയാളങ്ങനെ നല്ല ഒരു വ്യക്തിയാണ്. ജനങ്ങൾ അതായത് ദീർഘവീക്ഷണ ആളാണ്. എന്തോ വയസ്സായില്ലേ പോയി പ്രണാമം. VS അച്യുതാനന്ദൻ എന്നും നമുക്ക് ഓർക്കാം. അവർ കേരളത്തിന് ഒരു ഇഷ്ടപ്പെട്ട ഒരു മുഖ്യമന്ത്രിയാണ്. അവർ പോയ പിന്നെ കേരളം ബെടുക്കായി. അച്യുതാനന്ദൻ മരിച്ചതിൽ വലിയ ദുഃഖമുണ്ട്. നമ്മൾ പാർട്ടിക്ക് പോയത് തന്നെ അത് എന്ത് ചെയ്യുന്ന അത് അദ്ദേഹത്തിന് പിന്നെ അയാളെ ജീവിച്ചിരിപ്പിൻ്റെ കാലത്തെല്ലാം അയാൾ സമരമുഖത്തായിരുന്നു. അപ്പോൾ അയാൾ നല്ല കാര്യമാണ് ഈ പിന്നെ കേരളത്തിൽ നടപ്പിലാക്കിയതും. പിന്നെ അയാൾ പിന്നെ സമരമുഖത്തുണ്ടായത് എല്ലാ രംഗത്തും നല്ല ഇത് കാഴ്ചവെച്ചിരുന്നു. അയാളെ പറ്റി നല്ല അഭിപ്രായമേ ഉള്ളൂ പറയാനുള്ളത്. പിന്നെ പ്രത്യേകിച്ചിട്ട് കൂടുതൽ പറയാനില്ല. നല്ല വ്യക്തിത്വമുള്ള ഒരു മനുഷ്യനായിരുന്നു അയാൾ. നമുക്കൊരു നല്ലൊരു നേതാവിനാണ് നഷ്ടപ്പെട്ടത്. വളരെ ദുഃഖം, പകരം വെക്കാനില്ലാത്ത നേതാവാണ്. പിന്നെ അങ്ങനത്തെ ഒരു നേതാവ് കിട്ടാനില്ല നമുക്ക് ഒരിക്കലും, ഒരു കാരണവശാലും എനിക്ക് കിട്ടാൻ പോകുന്നില്ല. VS അച്യുതാനന്ദൻ മഹാനായ വ്യക്തിത്വത്തിൻ്റെ നിര്യാണത്തിൽ അതിയായ ദുഃഖത്തോടുകൂടി എല്ലാവിധ അനുശോചനങ്ങളും നേരുന്നു. കേരളം മാത്രം കണ്ടല്ല, ഭാരതത്തിൻ്റെ തന്നെ ഏറ്റവും ഉയർന്ന പദവിയിലേക്ക്, അതായത് പദവി എന്ന് വെച്ചാൽ അദ്ദേഹം തൻ്റെ പ്രവർത്തനങ്ങളുടെ ദാരിദ്ര്യം അനുഭവിച്ചു. പാവപ്പെട്ട ഒരു കുടുംബത്തിൽ നിന്ന് വന്നു, ജനങ്ങളുടെ സ്വാപപ്പെട്ടവരുടെ കൂട്ടത്തിൽ ജീവിച്ചു. ജന്മിത്വത്തിനും അരാജകത്വം വാണിരുന്ന രാജ്യത്വ ഭരണത്തിനും എതിരായി പോരാടിയ അത്യുജ്വല തീജ്വാലയായിരുന്നു അച്യുതാനന്ദൻ. അദ്ദേഹം പാവങ്ങൾക്കു വേണ്ടിയും തൊഴിലാളികൾക്കും വേണ്ടിയും മറ്റും ദരിദ്ര വിഭാഗങ്ങൾക്കും വേണ്ടി അനീതിക്കെതിരായിട്ടുള്ള പോരാട്ടമാണ് നടത്തിയത്. അദ്ദേഹത്തിൻ്റെ ഈ നിര്യാണത്തിൽ കേരളമല്ല ലോകം തന്നെ ദുഃഖിക്കേണ്ടതായ ഒരു കാര്യമാണ്. അദ്ദേഹം സാധാരണ ജീവിതം നയിച്ചു. മുഖ്യമന്ത്രി പദവിയിൽ ഉയർന്നു വന്നെങ്കിലും ഇന്നും അദ്ദേഹം ഒരു ദാരിദ്ര്യത്തോടു കൂടി തന്നെയാണ് ജീവിക്കുന്നത്. അദ്ദേഹം കൃത്രിമത്തിലൂടെയോ മറ്റുള്ള അഴിമതിയിലൂടെയോ ഒരു പൈസയും കൂടി സമ്പാദിക്കാത്ത ഒരു വ്യക്തിത്വമാണ്. അങ്ങനെയുള്ളൊരു വ്യക്തിത്വമാണ് നമ്മൾക്ക് നഷ്ടപ്പെട്ടിരിക്കുന്നത്. അതിൽ കേരളീയരോടൊപ്പം ഭാരതീയരോടൊപ്പം മാത്രമല്ല ലോകത്തോടൊപ്പം അതിയായ ദുഃഖം രേഖപ്പെടുത്തുന്നു. VS അച്യുതാനന്ദന് ഒരു ജനപ്രിയ നേതാവ്, പിന്നെ പാവങ്ങളുടെ പടത്തലവനെന്നാണ് പറയപ്പെടുന്നത്. പിന്നെ പാവങ്ങളോട് സ്ത്രീകളോടെല്ലാം കുറച്ച് നല്ല മനുഷ്യത്വപരമായി പെരുമാറിയൊരു നേതാവായിരുന്നു. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ನೀಡದಿರುವುದನ್ನು ವಿರೋಧಿಸಿ ಎಸ್ಎಫ್ಐ ಪ್ರತಿಭಟನೆಗಿಳಿದಿದೆ. ನೀಲೇಶ್ವರ ಹಾಗೂ ಕಾಸರಗೋಡಿನಲ್ಲಿರುವ ಕೇಂದ್ರೀಯ ವಿದ್ಯಾಲಯಗಳಿಗೆ ನಡೆಸಿದ ಮಾರ್ಚ್ನಲ್ಲಿ ಪ್ರತಿಭಟನೆ ಭುಗಿಲೆದ್ದಿತು. ರಾಜ್ಯವ್ಯಾಪಿ ಆಂದೋಲನದ ಭಾಗವಾಗಿ ಜಿಲ್ಲೆಯಲ್ಲಿಯೂ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ತರಗತಿಗಳು ಪ್ರಾರಂಭವಾಗಿ 4 ತಿಂಗಳುಗಳು ಕಳೆದರೂ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ನೀಡದಿರುವುದನ್ನು ವಿರೋಧಿಸಿ ರಾಜ್ಯದ ಎಲ್ಲ ಕೇಂದ್ರೀಯ ವಿದ್ಯಾಲಯಗಳಿಗೆ ಎಸ್ಎಫ್ಐ ನೇತೃತ್ವದಲ್ಲಿ ಮಾರ್ಚ್ ನಡೆಸಲಾಯಿತು. ಕೇಂದ್ರೀಯ ವಿದ್ಯಾಲಯಗಳ 5, 8ನೇ ತರಗತಿಯ ವಿದ್ಯಾರ್ಥಿಗಳಾಗಿದ್ದಾರೆ. ಪ್ರಸ್ತುತ ಪಠ್ಯಪುಸ್ತಕಗಳಿಲ್ಲದೆ ಬಿಕ್ಕಟ್ಟಿನಲ್ಲಿರುವುದು. ಮೊದಲ ತ್ರೈಮಾಸಿಕ ಪರೀಕ್ಷೆಗಳಿಗೆ ಕೆಲವು ದಿನಗಳೇ ಬಾಕಿ ಇರುವಾಗ ಪುಸ್ತಕಗಳನ್ನು ವಿತರಿಸಬೇಕಾದ ಎನ್ಸಿಇಆರ್ಟಿ ಅಧಿಕಾರಿಗಳ ನಿರ್ಲಕ್ಷ್ಯ ಅತ್ಯಂತ ಗಂಭೀರ ವಿಷಯವಾಗಿದೆ ಎಂದು ಎಸ್ಎಫ್ಐ ಹೇಳಿತ್ತು.
ಕಾಸರಗೋಡು ಜಿಲ್ಲೆಯಲ್ಲಿ ಎಸ್ಎಫ್ಐ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನೀಲೇಶ್ವರ ಕಾಸರಗೋಡು ಕೇಂದ್ರೀಯ ವಿದ್ಯಾಲಯಕ್ಕೆ ಮಾರ್ಚ್ ನಡೆಸಲಾಯಿತು. ಅಸಬ್ ಕೇಂದ್ರದ ಸಮೀಪದಿಂದಾಗಿದ್ದು ಕಾಸರಗೋಡು ಕೇಂದ್ರೀಯ ವಿದ್ಯಾಲಯಕ್ಕೆ ಮಾರ್ಚ್ ನಡೆಸಲಾಗಿರುವುದು. ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. പ്രതിഭടനാ മാർച്ചನ್ನು എസ്എഫ്ഐ ജില്ലാധ്യക്ഷ ഋഷിത സി പവിത്രൻ ഉദ്ഘാടിಸಿದರು. നമ്മുടെ രാജ്യത്തെ തന്നെ അപകീർത്തിപ്പെടുത്തുന്ന രീതിയിലേക്ക് രാജ്യത്തിന്റെ മൊഡ്യൂളുകൾ അല്ലെങ്കിൽ സിലബസുകൾ ഈ രീതിക്കകത്തേക്ക് വെട്ടിച്ചുരുക്കുന്നത് നമ്മൾ കണ്ടതാണ്. ഗാന്ധിവധം ഉൾപ്പെടെയുള്ള പ്രധാനപ്പെട്ട ടോപ്പിക്കുകൾ ക്ലാസ്സിനകത്ത് ചർച്ച ചെയ്യാൻ വേണ്ടിയിട്ടടക്കം ഇന്ന് ഭയക്കുകയാണ്. ആരെയാണ് ഭയക്കുന്നതെന്ന് നമ്മൾ പരിശോധിക്കേണ്ട കാര്യമാണ്. അതിനും അപ്പുറത്തേക്ക് ഒരുപാട് നമ്മൾ പഠിച്ചു വന്ന ചരിത്രമുണ്ട്. മുഗൾ സാമ്രാജ്യം ഉൾപ്പെടെയുള്ള കാര്യങ്ങൾ അതാ ഇന്നത്തെ സിലബസുകളിൽ നിന്നും വെട്ടിച്ചുരുക്കിക്കൊണ്ടിരിക്കുകയാണ്. കാരണം പുതിയ തലമുറയൊക്കെ തന്നെ കൊണ്ടാണ് കേന്ദ്ര ഭരണം അവരുടെ ചരിത്രം തിരുത്തി കയറ്റാൻ വേണ്ടി നോക്കുന്നില്ലത്. കുട്ടികൾ തെറ്റായ കാര്യങ്ങൾ പഠിച്ചു വരാൻ വേണ്ടിയിട്ടാണ് ഈ കൂട്ടർ ആഗ്രഹിക്കുന്നില്ലത്. അതിന്റെ കാരണം എന്ന് പറയുന്നത് നമുക്കറിയാം, രാജ്യം സ്വാതന്ത്ര്യദിനം നമ്മൾ ഉൾപ്പെടെ കൃത്യമായി ആചരിച്ചു വരുന്ന നാളുകളാണ്. എന്നാൽ നാളിതുവരെ നോക്കിയെങ്കിൽ സ്വാതന്ത്ര്യദിനം നമ്മൾ ആഘോഷിക്കുന്ന വേളയിൽ നമുക്ക് മനസ്സിലാക്കാൻ വേണ്ടി സാധിക്കും. ജില്ലാ സെക്രട്ടേറിയറ്റ് സദസ്യ എം അനുരാജ് അധ്യക്ഷತೆ ವಹಿಸಿದ್ದರು. ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಶ್ರೀಹರಿ ಬೆಪ್ಪು, ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀಹರಿ ಪನಾಯಲ್, ರೋಷನ್ ಕೆವಿ, ಮಧುರಾಜ್, ಆಕಾಶ್, ಶ್ರೀತಿನ್ ಎಂಬಿವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಪಿ ಇಮಾನ್ಯುವಲ್ ಸ್ವಾಗತಿಸಿದರು. ನೀಲೇಶ್ವರ ಪಾಲದಡದಲ್ಲಿರುವ ಕೇಂದ್ರೀಯ ವಿದ್ಯಾಲಯಕ್ಕೆ ಎಸ್ಎಫ್ಐ ನಡೆಸಿದ ಮಾರ್ಚ್ ಅನ್ನು ಜಿಲ್ಲಾ ಕಾರ್ಯದರ್ಶಿ ಕೆ ಪ್ರಣವ್ ಉದ್ಘಾಟಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಾಣತ್ತೂರ್ ನದಿಯಲ್ಲಿ ಕಾಣೆಯಾದ ಕರ್ನಾಟಕ ಮೂಲದ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಪೊದೆಗಳೆಡೆಯಲ್ಲಿ ಸಿಲುಕಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಬೆಳಗಾವಿ ನಿವಾಸಿ ದುರ್ಗಪ್ಪ ಮೃತ ದುರ್ದೈವಿ. ಕೆಲ ದಿನಗಳ ಹಿಂದೆ ಪಾಣತ್ತೂರ್ ಮಂಜಡ್ಕ ಹೊಳೆಯಲ್ಲಿ ನಾಪತ್ತೆಯಾದ ಕರ್ನಾಟಕ ನಿವಾಸಿಯ ಮೃತದೇಹವನ್ನು ಪತ್ತೆ ಮಾಡಲಾಯಿತು. ಕಳೆದ ದಿನ ಬೆಳಗ್ಗೆ ಪಾಣತ್ತೂರು ವಟ್ಟಕೊಂಡ್ ಹೊಳೆಯಿಂದಾಗಿದೆ ಕರ್ನಾಟಕ ನಿವಾಸಿ ದುಗ್ಗಪ್ಪ ಎಂಬುವರ ಮೃತದೇಹವನ್ನು ಪತ್ತೆ ಮಾಡಲಾಗಿರುವುದು. ಕಳೆದ ಕೆಲವು ದಿನಗಳಿಂದ ರೆವೆನ್ಯೂ, ಫೈರ್ ಫೋರ್ಸ್, ಪೊಲೀಸ್, ಎನ್ಡಿಆರ್ಎಫ್, ಸ್ಥಳೀಯರು ಎಂಬುವರ ನೇತೃತ್ವದಲ್ಲಿ ಇವರಿಗಾಗಿ ಶೋಧ ಕಾರ್ಯ ನಡೆಸಲಾಗಿತ್ತು. ಅದರ ನಡುವೆಯಾಗಿದೆ ಕಳೆದ ದಿನ ಬೆಳಗ್ಗೆ ಪಾಣತ್ತೂರು ವಟ್ಟಕೊಂಡ್ ಭಾಗದ ಹೊಳೆಯಲ್ಲಿ ಪೊದರುಗಳ ನಡುವೆ ಸಿಲುಕಿಕೊಂಡ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಯ ನಂತರ ದುರ್ಗಪ್ಪ ಅವರ ಬೆಳಗಾವಿಯ ಮನೆಗೆ ಕೊಂಡೊಯ್ಯಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. 80 ವರ್ಷ ದಾಟಿದ್ದರೂ ಪೈವಳಿಕೆಯ ಅಬ್ದುಲ್ಲಾ ಹಾಜಿಯವರು ಭತ್ತದ ಕೃಷಿಯಲ್ಲಿ ಸಕ್ರಿಯರಾಗಿದ್ದಾರೆ. ಭೂಮಿ ಪಾಳು ಬಿದ್ದಿರುವುದನ್ನು ಕಂಡರೆ ಬೇಸರಗೊಳ್ಳುವ ಇವರು ಎಷ್ಟೇ ಪ್ರತಿಕೂಲ ಪರಿಸ್ಥಿತಿ ಬಂದರೂ ಭತ್ತದ ಕೃಷಿಯನ್ನು ನಿಲ್ಲಿಸದೆ ಹುರುಪಿನೊಂದಿಗೆ ಕೃಷಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ. ಪೈವಳಿಕೆ ಆಜಾದ್ ನಗರದ ಅಬ್ದುಲ್ಲಾ ಹಾಜಿಯವರಿಗೆ 82 ವರ್ಷ. ಕೃಷಿಯ ಬಗ್ಗೆ ವಿಚಾರಿಸಿದಾಗ ಸಂತೋಷ ಹಾಗೂ ಚುರುಕಿನಿಂದಲೇ ಅಬ್ದುಲ್ಲಾ ಹಾಜಿ ಮಾತನಾಡುತ್ತಾರೆ. ಲೋಕೋಪಯೋಗಿ ಗುತ್ತಿಗೆದಾರರಾದ ಅಬ್ದುಲ್ಲಾ ಹಾಜಿ 6 ದಶಕಗಳಿಗಿಂತಲೂ ಹೆಚ್ಚು ಕಾಲ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತೆಂಗು ಹಾಗೂ ಅಡಿಕೆ ಕೃಷಿಯನ್ನು ಇವರು ಆದಾಯದ ಮೂಲವೆಂದು ಪರಿಗಣಿಸುತ್ತಿದ್ದರೂ ಭತ್ತದ ಕೃಷಿ ಹಾಗೆ ಅಲ್ಲ. ಪ್ರತಿಕೂಲ ಪರಿಸ್ಥಿತಿ ಏನೇ ಇದ್ದರೂ ಭತ್ತದ ಕೃಷಿಯನ್ನು ಮುಂದುವರಿಸುತ್ತೇನೆ ಎಂಬುದಾಗಿ ಅಬ್ದುಲ್ಲಾ ಹಾಜಿ ಹೇಳುತ್ತಾರೆ. ಮನೆಯ ಅಗತ್ಯಗಳಿಗಾಗಿ ಭತ್ತವನ್ನು ಉಳಿಸಿ ಉಳಿದುದನ್ನು ಸಂಬಂಧಿಕರಿಗೆ ಹಾಗೂ ಇತರರಿಗೆ ವಿತರಿಸುತ್ತಾರೆ. ಭೂಮಿ ಪಾಳು ಬಿದ್ದಿರುವುದನ್ನು ನೋಡಿದರೆ ದುಃಖವಾಗುವ ಇವರು ಅವುಗಳನ್ನು ಗುತ್ತಿಗೆಗೆ ತೆಗೆದುಕೊಂಡು ಬೀಜಗಳನ್ನು ಬಿತ್ತುವುದು ವಾಡಿಕೆ. ಅಬ್ದುಲ್ಲಾ ಹಾಜಿ ಸುಮಾರು 2 ಎಕರೆಯಷ್ಟು ಭತ್ತದ ಹೊಲವನ್ನು ಹೊಂದಿದ್ದಾರೆ. ಈ ಬಾರಿ ಅವರು ಸ್ಥಳೀಯ ವಿನೋದ್ ಕುಮಾರ್ ಅವರೊಂದಿಗೆ ಸುಮಾರು 10 ಎಕರೆ ಭೂಮಿಯಲ್ಲಿ ಬೀಜ ಬಿತ್ತಿದ್ದಾರೆ. ವಿನೋದ್ ಕುಮಾರ್ ಹಾಗೂ ಅಬ್ದುಲ್ಲಾ ಹಾಜಿ ಇಬ್ಬರು ಜೊತೆಯಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎತ್ತುಗಳಿಂದ ಉಳುಮೆ ಮಾಡುತ್ತಿದ್ದ ದಿನಗಳಿಂದ ಯಂತ್ರಗಳ ಆಗಮನವಾದಾಗ ಕೃಷಿ ಹಾಗೂ ಕೃಷಿ ವಿಧಾನಗಳು ಬಹಳಷ್ಟು ಬದಲಾಗಿವೆ ಎಂದು ಅಬ್ದುಲ್ಲಾ ಹಾಜಿ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಾರೆ. മുമ്പെല്ലാം കൃഷി ചെയ്യുന്നതെന്ന് പറഞ്ഞെങ്കിൽ ജീവിക്കാൻ വേണ്ടിയിട്ട് അല്ലെങ്കിൽ ജീവിതത്തിന് നമുക്ക് ഇതിൻ്റെ ഇന്ന് അങ്ങനെയല്ല. ഇന്ന് കൃഷി ആരും ചെയ്യുന്നില്ല. ഞങ്ങൾ ഈ പൈവളിക്കയിൽ ഒരു 2000 കൂടെ നെല്ല് വരും. അപ്പോൾ അത് ഇപ്പം ആരും ചെയ്യുന്നില്ല. എല്ലാം ഈ ഞങ്ങൾ മാത്രമേ ഇപ്പോൾ ഈ ഒരു 10 ഏക്കർ സ്ഥലത്ത് മാത്രമേ ചെയ്യുന്നു. ബാക്കിയുള്ളവരെയും കൃഷി ചെയ്യുന്നില്ല. അന്ന് പറഞ്ഞെങ്കിൽ എല്ലാം ജനങ്ങളതിന് സഹകരിക്കും, ജനങ്ങൾ വരും, പിന്നെ ഈ പണിക്ക് വരും. ഇന്ന് പണിക്കാരുണ്ടാവില്ല. ഇന്ന് ഈ മിഷനിൽ മാത്രം ചെയ്യും. ഇപ്പോൾ കൊയ്യുന്ന മിഷനിൽ, പിന്നെ നടുന്ന മിഷന്, അടക്കുന്ന മിഷന്, എല്ലാം മിഷനുണ്ട്. ഈ ഇതാരും നമ്മളെ പണിയെടുക്കുന്ന ആൾ ഇല്ല. അപ്പോൾ ഇന്ന് ഈ കൃഷി ഇപ്പോൾ ഞാനിപ്പോൾ വേറെ ആളുടെ പാട്ടത്തിന് എടുത്തിട്ട് ചെയ്യുന്നു. അപ്പോൾ ആ ചെയ്യുമ്പോൾ കുറേ നഷ്ടമുണ്ടാകും. പക്ഷേ നഷ്ടത്തിന് നോക്കിയിട്ടല്ല ഈ ഞങ്ങളെ ഈ ഏരിയയിലുള്ള കണ്ടം അത് വെറുതാവാൻ പാടില്ല. കാര്യം കൃഷി വരണമെന്ന് പറഞ്ഞിട്ടുള്ള ഉദ്ദേശത്തിലാണ് മാത്രമേ ഈ ചെയ്തുകൊണ്ടിരുന്നത്. ಪೈವಳಿಕೆಯಲ್ಲಿ ಅವರು ಬೀಜ ಬಿತ್ತಿದ 10 ಎಕರೆ ಭೂಮಿ ಭಾರೀ ಮಳೆಯಿಂದಾಗಿ ಜಲಾವೃತವಾಗಿದೆ ಹಾಗೂ ಬೇರುಗಳು ಕೊಚ್ಚಿ ಹೋಗಿವೆ. ಸುಮಾರು 2 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ವಿನೋದ್ ಕುಮಾರ್ ಹೇಳುತ್ತಾರೆ.
ಪೈವಳಿಕೆ ಕೃಷಿ ಭವನ ಮತ್ತು ಪಂಚಾಯತ್ನ ಸಂಪೂರ್ಣ ಬೆಂಬಲ ಹಾಗೂ ಅತ್ಯುತ್ತಮ ಸಹಕಾರ ಇವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತಿದೆ. ಹಾಗೆಯೇ ಸರಿಯಾದ ಸಮಯದಲ್ಲಿ ಕೃಷಿ ಅಧಿಕಾರಿಯಿಂದ ಅಗತ್ಯ ಸಲಹೆಗಳು ಲಭಿಸುತ್ತಿವೆ. ಅಬ್ದುಲ್ಲಾ ಹಾಜಿ ಸಾಮಾಜಿಕವಾಗಿಯೂ ಸಕ್ರಿಯರಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ಟೇಟ್ ಆರ್ಟಿಸ್ಟ್ ಅಂಡ್ ವರ್ಕರ್ಸ್ ಅಸೋಸಿಯೇಷನ್ ಆಫ್ ಕೇರಳ ಸವಾಕ್ ಕಾಸರಗೋಡು ಬ್ಲಾಕ್ನ ವಾರ್ಷಿಕ ಮಹಾಸಭೆ ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ನಡೆಯಿತು. ಸಭೆಯನ್ನು ಜಿಲ್ಲಾಧ್ಯಕ್ಷ ಉಮೇಶ್ ಎಂ ಸಾಲಿಯಾನ್ ಉದ್ಘಾಟಿಸಿದರು. ಸ್ಟೇಜ್ ಆರ್ಟಿಸ್ಟ್ ಆ್ಯಂಡ್ ವರ್ಕರ್ಸ್ ಅಸೋಸಿಯೇಷನ್ ಆಫ್ ಕೇರಳ ಸವಾಕ್ ಕಾಸರಗೋಡು ಬ್ಲಾಕ್ನ ವಾರ್ಷಿಕ ಮಹಾಸಭೆ ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ನಡೆಯಿತು. സഭയെന്നു ജില്ലാധ്യക്ഷ ഉമേഷ് എം സാലിയാൻ ഉദ്ഘാಟಿಸಿ മാതനാടിದರು. 10 മണിക്ക് ശേഷം മൈക്ക് ഉപയോഗിക്കാൻ പാടില്ല എന്ന് പറഞ്ഞാൽ ഒരു നാടകം തുടങ്ങി ആ നാടകം അവസാനിക്കുന്നവരെ മൈക്ക് ഉപയോഗിച്ചില്ലെങ്കിൽ ആ നാടകം പകുതിയിൽ നിർത്താൻ പറ്റുമോ? ഒരു ഗാനമേള തുടങ്ങി ഗാനമേള ആസ്വദിക്കുന്ന സമയത്ത് പെട്ടെന്ന് 10 മണിയായി ഗാനം നിർത്താൻ പറ്റുമോ? എല്ലാവരും സ്വന്തം പണികളെല്ലാം കഴിഞ്ഞ് ഒരു പരിപാടിക്ക് പോകുന്നതന്നെ 7-8 മണിയാകുമ്പോൾ. അപ്പൊ ആ പരിപാടി നടക്കുമ്പോ ചിലപ്പോൾ 10 മണി 11 മണിയല്ല ആവും. അപ്പൊ ഞങ്ങൾ സർക്കാരിനോട് പറഞ്ഞു, അപ്പൊ അത് കോടതി ഉത്തരവാണ്. അപ്പൊ കോടതി അലക്ഷ്യം കോടതി ഉത്തരവിനെ നമ്മൾ ലംഘിക്കാൻ പാടില്ല. അപ്പൊ കോടതിയിൽ നമുക്ക് അതിനു വേണ്ടി നല്ല തീരുമാനം എടുക്കാൻ വേണ്ടി സർക്കാർ സഹായിക്കണം എന്ന രീതിയിൽ നമ്മളൊരു മെമ്മോറാണ്ടം അപേക്ഷ നൽകുകയും ರಾಜ್ಯ ಸದಸ್ಯೆ ಜೀನ್ಲವಿನ ಮೊಂತೆರು, ರಾಜ್ಯ ಸದಸ್ಯ ನರಸಿಂಹ ಬಳ್ಳಾಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ನೆಂ, ಬ್ಲಾಕ್ ಅಧ್ಯಕ್ಷ ನರೇಂದ್ರ, ಬ್ಲಾಕ್ ಕಾರ್ಯದರ್ಶಿ ನಾರಾಯಣ ಶೆಟ್ಟಿ ಎಂಬುವರು ಮಾತನಾಡಿದರು. ದಯಾಪಿಲಿಕುಂಜೆ ನಿರೂಪಿಸಿದರು. ಈ ಸಂದರ್ಭ ಎಸ್ಎಸ್ಎಲ್ಸಿಯಲ್ಲಿ ಫುಲ್ A+ ಪಡೆದ ವಿದ್ಯಾರ್ಥಿನಿ ಶಿಖಾ ಬಿ ಎಂಬುವರನ್ನು ಗೌರವಿಸಲಾಯಿತು. ಕುಮಾರಿ ಎಸ್ ದೀಪಿಕಾ ಯೋಗ ಪ್ರದರ್ಶನ ನೀಡಿದರು. ಸವಾಕ್ನ ಎಲ್ಲ ಸದಸ್ಯರು ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆ ಸ್ವೀಕರಿಸಿದರು. ಈ ಸಂದರ್ಭ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ನರಸಿಂಹ ಬಳ್ಳಾಲ್, ಉಪ ಅಧ್ಯಕ್ಷರಾಗಿ ದಿವಾಕರ ಅಶೋಕ್ ನಗರ, ಲೀಲಾಧರ ಆಚಾರ್ಯ, ಕಾರ್ಯದರ್ಶಿಯಾಗಿ ನಾರಾಯಣ ಶೆಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ನರೇಂದ್ರ ಬಿಲಿಕುಂಜೆ, ಕೋಶಾಧಿಕಾರಿಯಾಗಿ ಜಯಂತಿ ಸುವರ್ಣ ಆಯ್ಕೆಯಾದರು. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಉಮೇಶ್ ಎಂ ಸಾಲಿಯನ್, ದಯಾಪಿಲಿಕುಂಜೆ, ವಾಸು ಬಾಯರ್, ಭಾರತಿ ಬಾಬು, ಜಯಶ್ರೀ ದಿವಾಕರ್, ಹರಿಕಾಂತ್ ಸಾಲಿಯನ್, ಜ್ಞಾನವೇ ಮೇಡಂ, ಮಾಧವ ಕಾಸರಗೋಡು ನೇಮಕಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಫಾರ್ಮಾಸಿಸ್ಟ್ಗಳಿಗೆ ಕಲ್ಯಾಣ ಸೌಲಭ್ಯಗಳನ್ನು ಹೆಚ್ಚಿಸಬೇಕು, ಪರಿಷ್ಕೃತ ವೇತನವನ್ನು ಜಾರಿಗೆ ತರಬೇಕು ಎಂದು ಕೇರಳ ಪ್ರೈವೇಟ್ ಫಾರ್ಮಾಸಿಸ್ಟ್ ಅಸೋಸಿಯೇಷನ್ ಜಿಲ್ಲಾ ಸಮಾವೇಶ ಆಗ್ರಹಿಸಿತು. ಕಾಸರಗೋಡು ನಗರಸಭಾ ವನಿತಾ ಹಾಲ್ನಲ್ಲಿ ನಡೆದ ಸಮಾವೇಶವನ್ನು ಕೆಪಿಪಿಎ ರಾಜ್ಯಾಧ್ಯಕ್ಷ ಕೆವಿ ಪಂಕಜಾಕ್ಷನ್ ಉದ್ಘಾಟಿಸಿದರು. ವಿವಿಧ ವಲಯಗಳ ಕಾರ್ಮಿಕರಿಗೆ ಸರ್ಕಾರ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವಂತೆಯೇ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ಫಾರ್ಮಾಸಿಸ್ಟ್ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಯ ಪ್ರಯೋಜನಗಳನ್ನು ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಫಾರ್ಮಾಸಿಸ್ಟ್ ವಲಯ ಮತ್ತು ಇತರ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ನೆರವಾಗಿ ನೀಡಲಾಗುವ ನಾಮಮಾತ್ರ ಮೊತ್ತವನ್ನು ಹೆಚ್ಚಿಸುವ ಮೂಲಕ ಹೊಸ ವಿಮಾ ಯೋಜನೆಯನ್ನು ಜಾರಿಗೆ ತರಬೇಕು. ಜೀವ ಉಳಿಸಲು ಔಷಧಿಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಔಷಧಿಗಳು ಲಭ್ಯವಾಗುವಂತೆ ಮಾಡಬೇಕು ಎಂದು ಕೇರಳ ಪ್ರೈವೇಟ್ ಫಾರ್ಮಾಸಿಸ್ಟ್ ಅಸೋಸಿಯೇಷನ್ ತನ್ನ ಜಿಲ್ಲಾ ಸಮಾವೇಶ ನಿರ್ಣಯದ ಮೂಲಕ ಸರ್ಕಾರದೊಂದಿಗೆ ಆಗ್ರಹಿಸಿದೆ. ಕಾಸರಗೋಡು ನಗರಸಭಾ ವನಿತಾ ಹಾಲ್ನಲ್ಲಿ ನಡೆದ ಸಮಾವೇಶವನ್ನು ಕೆಪಿಪಿಎ ರಾಜ್ಯಾಧ್ಯಕ್ಷ ಕೆವಿ ಪಂಕಜಾಕ್ಷನ್ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷ ಎಚ್ ಹರಿಹರನ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ವಿಸಿ ಕೃಷ್ಣವರ್ಮರಾಜ್ ಸ್ವಾಗತಿಸಿದರು. ಎಸ್ಎಸ್ಎಲ್ಸಿ +2 ಪರೀಕ್ಷೆಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ A+ ಪಡೆದ ಸದಸ್ಯರ ಮಕ್ಕಳಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಫಾರ್ಮಸಿ ರಂಗದಲ್ಲಿ 30 ವರ್ಷಗಳ ಸೇವೆಗಾಗಿ ಡಾಕ್ಟರ್ BS ರಾವ್ ಹಾಗೂ ದತ್ತಿ ಪ್ರಶಸ್ತಿ ಅರ್ಹರಾದ ನಾಗರತ್ನ ಅವರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು. ಕೆಪಿಪಿಎ ರಾಜ್ಯ ಕೋಶಾಧಿಕಾರಿ ಟಿ ಸಜಿತ್ ಕುಮಾರ್, ರಾಜ್ಯ ಸಮಿತಿ ಸದಸ್ಯ ಇ ವೇಣುಗೋಪಾಲನ್, ಕಾಸರಗೋಡು ಏರಿಯಾ ಕಾರ್ಯದರ್ಶಿ ಕೆ ಮಂಗಳ ಎಂಬಿವರು ಮಾತನಾಡಿದರು. ನಂತರ ನಡೆದ ಜಾಗೃತಿ ತರಗತಿಯಲ್ಲಿ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು. ಕೆಪಿಪಿಎ ಜಿಲ್ಲಾ ಕೋಶಾಧಿಕಾರಿ ಪಿ ಪ್ರಿಯಂವದ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಉಳಿಯತಡ್ಕದಲ್ಲಿ ಸ್ಕೂಟರ್ನಲ್ಲಿ ಕರ್ನಾಟಕ ನಿರ್ಮಿತ ಮದ್ಯ ಕಳ್ಳಸಾಗಣೆ ಮಾಡುತ್ತಿದ್ದ ಕೂಡ್ಲು ನಿವಾಸಿಯನ್ನು ಬಂಧಿಸಲಾಗಿದೆ. ಬದಿರಡ್ಕ ಕಿನ್ನಿಗೋಳಿಯ ಬಿಪಿ ಸುರೇಶ್ ಅವರನ್ನು ಕಾಸರಗೋಡು ಅಬಕಾರಿ ವಿಶೇಷ ದಳ ಬಂಧಿಸಿದೆ. ಮಧೂರು ಉಳಿಯತಡ್ಕದಲ್ಲಿ ಅಬಕಾರಿ ಇಲಾಖೆ ನಡೆಸಿದ ತಪಾಸಣೆಯಲ್ಲಿ ಸ್ಕೂಟರ್ನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ ಕರ್ನಾಟಕ ನಿರ್ಮಿತ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಕೂಡ್ಲು ಬದಿರಡ್ಕ ಕಿನ್ನಿಗೋಳಿಯ ಬಿಪಿ ಸುರೇಶ್ ಅವರನ್ನು 34.56 ಲೀಟರ್ ಕರ್ನಾಟಕ ಮದ್ಯದೊಂದಿಗೆ ಬಂಧಿಸಲಾಗಿದೆ. ಮಂಗಳವಾರ ಕಾಸರಗೋಡು ಅಬಕಾರಿ ವಿಶೇಷ ದಳದ ಸಹಾಯಕ ನಿರೀಕ್ಷಕ ಶ್ರೀನಿವಾಸನ್ ಹಾಗೂ ಅವರ ತಂಡ ನಡೆಸಿದ ವಾಹನ ತಪಾಸಣೆಯಲ್ಲಿ ಮದ್ಯ ಕಳ್ಳಸಾಗಣೆ ಪತ್ತೆಯಾಗಿದೆ. ಬಂಧಿತ ಸುರೇಶ್ ಹಲವಾರು ಅಬಕಾರಿ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕರಣದ ದಾಖಲೆಗಳು, ವಶಪಡಿಸಿಕೊಂಡ ಸಾಮಗ್ರಿ, ವಾಹನ ಹಾಗೂ ಆರೋಪಿಯನ್ನು ಮುಂದಿನ ಕ್ರಮಕ್ಕಾಗಿ ರೇಂಜ್ ಕಚೇರಿಗೆ ಹಾಜರುಪಡಿಸಲಾಗಿದೆ.
ಸಹಾಯಕ ಅಬಕಾರಿ ನಿರೀಕ್ಷಕ ವಿ ಪ್ರಮೋದ್ ಕುಮಾರ್, ಪ್ರಿವೆಂಟಿವ್ ಅಧಿಕಾರಿಗಳಾದ ಕೆ ನೌಷಾದ್ ಹಾಗೂ ಕೆಆರ್ ಪ್ರಜಿತ್, ನಾಗರಿಕ ಅಬಕಾರಿ ಅಧಿಕಾರಿಗಳಾದ ಪಿ ರಾಜೇಶ್ ಹಾಗೂ ಟಿವಿ ಅತುಲ್ ಎಂಬಿವರು ತಪಾಸಣಾ ತಂಡದ ಭಾಗವಾಗಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಾಜ ಸೇವಾ ಚಟುವಟಿಕೆಗಳಿಗೆ ಮಾಣಿಯಾಟ್ ಶೋಭಾ ಲೈಟ್ ಆ್ಯಂಡ್ ಸೌಂಡ್ ಮಾದರಿಯಾಯಿತು. ಚಿಕಿತ್ಸೆ ಪಡೆಯುತ್ತಿರುವ ಕರಿವೆಲ್ಲೂರು ಅಣೂರ್ ನಿವಾಸಿ ಟಿವಿ ಸುಜೇಶ್ ಚಿಕಿತ್ಸಾ ನಿಧಿಗೆ 50,000 ರೂಪಾಯಿ ಹಸ್ತಾಂತರಿಸಿದರು. ಲಿವರ್ ಸಿರೋಸಿಸ್ನಿಂದಾಗಿ ಎರ್ನಾಕುಲಂನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕರಿವೆಳ್ಳೂರು ಆಣೂರು ನಿವಾಸಿ ಟಿವಿ ಸುಜೀಶ್ ಅವರ ಚಿಕಿತ್ಸಾ ನಿಧಿಗೆ ಮಾಣಿಯಾಟ್ ಶೋಭಾ ಲೈಟ್ ಅಂಡ್ ಸೌಂಡ್ 50,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದೆ. ಸಂಸ್ಥೆಯ ಸಿಬ್ಬಂದಿ 25,000 ರೂಪಾಯಿ ಹಾಗೂ ಮಾಲಕಿ ಶೋಭಾ ಬಾಲನ್ 25,000 ರೂಪಾಯಿಯನ್ನು ಚಿಕಿತ್ಸಾ ಸಮಿತಿ ಕೋಶಾಧಿಕಾರಿ ಕೋಡಕಡ್ ನಾರಾಯಣ್ ಅವರಿಗೆ ಹಸ್ತಾಂತರಿಸಿದರು. ಚಿಕಿತ್ಸಾ ಸಮಿತಿಯ ಚೇರ್ಮನ್ ಪಿಬಿ ಭರತನ್, ಸಂಚಾಲಕ ಸಿಪಿ ರಾಜನ್, ಅನೂಪ್ ಕಾನಾಯಿ, ಶೋಭಾ ಬಾಲನ್ ಎಂಬಿವರು ಮಾತನಾಡಿದರು. ರಿಲೀಶ್ ಕುಟ್ಟನ್, ಪ್ರಕಾಶನ್ ಪುದಿಲೋಟ್, ಟಿವಿ ಅನಿಲ್, ಸಿಪಿಎಂ ಕೇಂದ್ರ ಶಾಖಾ ಕಾರ್ಯದರ್ಶಿ ಕೆ ನಾರಾಯಣನ್, ಗೋಪಾಲಕೃಷ್ಣ ಮಾರಾರ್, ಶಾಂತನ್ ಪಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಡಿವೈಎಫ್ಐ ಪುಲಿಯನ್ನೂರು, ಚಿರ್ಕುಳಂ ಮತ್ತು ಚಂದ್ರಬೈಲ್ ಘಟಕಗಳು ಆಯೋಜಿಸಿದ ಕಂಡಂ ವಾಲಿ ಸ್ಪರ್ಧೆ ಗಮನಾರ್ಹವಾಯಿತು. ಚಿಮಿನಿ ವಲಯ ಸಮ್ಮೇಳನದ ಭಾಗವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪುಲಿಯನ್ನೂರು ಗತ್ತಿಯಲ್ಲಿ ಕೆಸರು ಮತ್ತು ಸುರಿಯುವ ಮಳೆಯೊಂದಿಗೆ ಹೋರಾಡಿ ಐಶಲ್ ಎಂದು ಕೂಗಿ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದರು. ಕೆಸರಿನಲ್ಲಿ ಬಿದ್ದು ಅವರು ಸ್ಮ್ಯಾಶ್ಗಳನ್ನು ಹೊಡೆದರು. ಕೆಸರಿನ ಹೊರತಾಗಿಯೂ ಜಿಗಿತದ ಸರ್ವ್ ಮಾಡಲು ಅವರಿಗೆ ತೊಂದರೆಯಾಗಲಿಲ್ಲ. ಇದು ಮಳೆಯಾಟ ಆಗಿದ್ದರಿಂದ ಕಂಡಂ ವಾಲಿಯ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳಿದ್ದವು. ಪಂದ್ಯಗಳಲ್ಲಿ ಆಟಗಾರರಿಗೆ ಬೂಟುಗಳನ್ನು ಬಳಸಲು ಅವಕಾಶವಿರಲಿಲ್ಲ. ಸರ್ವ್ ಮಾಡಲು ಜಿಗಿಯುವಾಗ ಕೆಸರಿನಲ್ಲಿ ಬಿದ್ದಾಗ ವೀಕ್ಷಕರ ನಡುವೆ ನಗುವಿನ ಸದ್ದು ಮೊಳಗುತ್ತಿತ್ತು. ಕೆಸರಿನಲ್ಲಿ ಬಿದ್ದು ಸುತ್ತಾಡುತ್ತಾ ಅಂಕಗಳನ್ನು ಗಳಿಸಲು ತಂಡಗಳು ಪ್ರಯತ್ನಿಸುವಾಗ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ಚೀಮೇನಿ ವಲಯ ಸಮ್ಮೇಳನದ ಅಂಗವಾಗಿ ಡಿವೈಎಫ್ಐ ಪುಲಿಯನ್ನೂರು, ಚೀರ್ಕುಳಂ ಮತ್ತು ಚಂದ್ರಬೈಲ್ ಘಟಕಗಳು ಕಂಡಂ ವಾಲಿಯನ್ನು ಆಯೋಜಿಸಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಡಿಪಿಐ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಮಂಜೇಶ್ವರ ಸಿಎಚ್ಸಿ ಆಸ್ಪತ್ರೆಗೆ ಪ್ರತಿಭಟನಾ ಮಾರ್ಚ್. ಸಾರ್ವಜನಿಕರಿಗೆ ಅಗತ್ಯ ಚಿಕಿತ್ಸಾ ಸೌಲಭ್ಯಗಳು ಒದಗಿಸಬೇಕೆಂದು ಆಗ್ರಹಿಸಿ. ಕಾಲಚಕ್ರದಲ್ಲಿ ಮರೆಯಾದ ವಿಎಸ್ ಎಂಬ ಯುಗ ಪುರುಷ, ನೋವಿನ ಕಡಲಿನಲ್ಲಿ ಕಾಸರಗೋಡಿನ ಜನತೆ. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಿಸುವುದರಲ್ಲಿ ವಿಳಂಬ, ಎಸ್ಎಫ್ಐ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಆಂದೋಲನ. ಪಾಣತ್ತೂರ್ ನದಿಯಲ್ಲಿ ಕಾಣೆಯಾದ ಕರ್ನಾಟಕ ಮೂಲದ ವ್ಯಕ್ತಿಯ ಮೃತದೇಹ ಪತ್ತೆ, ಬೆಳಗಾವಿ ನಿವಾಸಿ ದುರ್ಗಪ್ಪ ಮೃತ ದುರ್ದೈವಿ. ಭತ್ತದ ಕೃಷಿಯಲ್ಲಿ ಸಕ್ರಿಯರಾಗಿದ್ದಾರೆ 80 ವರ್ಷ ಹರೆಯದ ಪೈವಳಿಕೆಯ ಅಬ್ದುಲ್ಲಾ ಹಾಜಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.